ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಜೊತೆ ನನ್ನ ಕಥೆ ಧಾರಾವಾಹಿಯ ನಾಳಿನ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ಅಜಿತ್ ಟೆನ್ಷನ್ ಇಂದ ಫೋನ್ ಮಾಡ್ತಾ ಇರ್ತಾರೆ. ಟೆನ್ಷನ್ ಅಂದ್ರೆ ಪಾಪ ಸುಳ್ಳು ವರದಿ ಬಂತಲ್ಲ, ಇವಳು ಗರ್ಭಿಣಿ ಅಂತ ಹೇಳಿ. ಹಾಗಾಗಿ ಮನೆಯವರೆಲ್ಲರೂ ಕೂಡ ಖುಷಿಯಾಗಿರ್ತಾರೆ. ಜೊತೆಗೆ ಸಂಗೀತ ಅಂತೂ ಸಂಭ್ರಮ ಹೇಳ್ತಿರೋದು, ಅಷ್ಟು ಸಡಗರ ಸಂಭ್ರಮ. ಅದಲ್ಲದೆ ಶ್ರವಣ್ ನನ್ನ ಮಗಳೇ ಅಂತ ಹೇಳಿ ಆತ್ಮಪೂರ್ವಕವಾಗಿ ಭಾವಿಸಿದ್ದಾರೆ. ಅಂತ ಶ್ರವಣಿಗೂ ಕೂಡ ಸಂಭ್ರಮ. ಅವರು ಕೂಡ ಅವಳಿಗೆ ಬೇಕಾದಂತದ್ದು ಎಲ್ಲದನ್ನೂ ಕೂಡ, ಜೊತೆಗೆ ಗರ್ಭಿಣಿಯರಿಗೆ ಹುಳಿ ಅಂದ್ರೆ ಇಷ್ಟ ಅಂತ ಹೇಳಿ ಕುಟುಂಬಸೇನು ಕೂಡ ಮಾಡ್ಕೊಟ್ಟಿರ್ತಾರೆ. ಇಷ್ಟು ಸಂಭ್ರಮದ ವಾತಾವರಣಕ್ಕೆ ಭೂಮಿ ಹೊಟ್ಟೆನಲ್ಲಿರೋ ಮಗುನೇ ಕಾರಣ. ಜೊತೆಗೆ ಅಜ್ಜಿ ಕೂಡ ತನ್ನ ಅರ್ಧ ಆಸ್ತಿ ಉಡುಗೊರೆಯಾಗಿ ಕೂಡ ಕೊಡ್ತಾರೆ. ಇಷ್ಟೆಲ್ಲ ಒಳ್ಳೆ ಬೆಳವಣಿಗೆಗಳು ನಡೆದಾಗ ಯಾರಿಗ್ ತಾನೇ ಬೇಸರ ಆಗೋದಿಲ್ಲ. ಭೂಮಿ ಅಂತೂ ಕೊರಗ್ತಾ ಇರ್ತಾಳೆ, ಇಂಥ ಸುಳ್ಳು ಸುದ್ದಿಗೆ ನಾನು ಅಪರಾಧಿ ಆದ್ನಲ್ಲ ಅಂತ ಹೇಳಿ. ಅದಕ್ಕೆ ಅಜಿತ್ ಇದಕ್ಕೆ ಏನಾದ್ರೂ ಒಂದು ಪರಿಹಾರ ಕೊಡೋಣ ಅಂತ ಹೇಳಿ ಫೋನ್ ಮಾಡ್ತಾರೆ ಸದಾನಂದ್ಗೆ. ಸದಾನಂದ್, ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಡಿ. ಎಲ್ಲ ಆಸ್ಪತ್ರೆ ನಾನು ಏನು ಹೋಗಿದ್ದೆ ಮೊನ್ನೆ, ಈಗ 3 ದಿನದಿಂದ, ಆ 3 ದಿನದ ಸಂಪೂರ್ಣ ಈ ಕ್ಯಾಮ್ರಾ ಫುಟೇಜ್ ಎಲ್ಲವೂ ಕೂಡ ಅದ್ರ ಸಂಪೂರ್ಣ ವರದಿ ನನಗ್ ಬೇಕು, ತಕ್ಷಣ ನೀವು ತರಬೇಕು ಅಂತ ಅಂದಾಗ, ಅದಕ್ಕೆ ಸದಾನಂದ ಆಯ್ತ್ರಿ ಸಾಹೇಬ್ರ ಅಂತ ಹೇಳಿ ಹೋಗಿ ಎಲ್ಲ ವರದಿನೂ ಕೂಡ ತಗೊಂಡ್ ಬರ್ತಾರೆ. ತಗೊಂಡ್ ಬಂದು ಆ ಕಡೆಯಿಂದ ಆತನ್ನು ಕೂಡ ಕರ್ಕೊಂಡ್ ಬರ್ತಿದ್ದಾಗೇನೆ ಆ ವಾರ್ಡ್ ಬಾಯ್ನ ಅಜಿತ್ ಹಿಂದೆ ಮುಂದೆ ನೋಡೋದಿಲ್ಲ, ಕೆನ್ನೆಗ್ ಪಟೀರ್ ಅಂತ ಹೊಡಿತಾರೆ. ಹೊಡೆದ ತಕ್ಷಣ ಆತನ ಹೇಳ್ತಾನೆ, ಯಾಕೆ ಸರ್ ನನ್ನ ನೋಡಿತೀರಾ? ನಾನ್ ಸರಿಯಾದಂತ ಕೆಲಸ ಮಾಡ್ತಾ ಇದೀನಲ್ಲ, ನನ್ನ ಯಾಕೆ ಕುಡ್ದಿದ್ದೀರಾ? ನನ್ನ ಯಾಕೆ ಕರ್ಕೊಂಡ್ ಬಂದಿದ್ದೀರಾ? ಅದಕ್ಕೆ ಅಜಿತ್ ಏನ್ ಸರಿಯಾಗಿ ಮಾಡಿದೀಯಾ ನೀನು ಇನ್ನೊಬ್ರು ಜೀವನ ಹಾಳು ಮಾಡ್ತಾ ಇದೀಯಾ, ಸುಮ್ನೆ ಸುಳ್ಳು ವರದಿ ಕೊಡ್ತೀಯಾ ಗರ್ಭಿಣಿ ಅಂತ ಹೇಳಿ. ಅದಕ್ಕೆ ಅವನಂತಾನೆ, ನಂದೇನು ತಪ್ಪಿಲ್ಲ ಸರ್, ತಾಂತ್ರಿಕ ದೋಷ ಅಷ್ಟೇ, ಹಾಗಾಗಿದೆ. ಅದಕ್ಕೆ ಅಜಿತ್ ಏನ್ ತಾಂತ್ರಿಕ ದೋಷ? ನೀನು ಒದ್ದು ಜೈಲ್ಗೆ ಹಾಕಿದ್ರೆ ನಿನಗೆ ಸರಿಯಾಗಿ ಮುದ್ದೆ ಮುರಿಯಂಗ್ ಮಾಡಿದ್ರೆ ಆಗ ಗೊತ್ತಾಗುತ್ತೆ ನಿನಗೆ ತಾಂತ್ರಿಕ ದೋಷನೋ ನಿನ್ ದೋಷನೋ ಅಂತ ಹೇಳಿ. ಹಾಗಂದಾಗ ಅದಕ್ಕೆ ಅವನು ಹೇಳ್ತಾನೆ, ಸರ್ ದಯಮಾಡಿ ನನ್ನನ್ನ ಜೈಲ್ಗೆ ಹಾಕ್ಬಿಡಿ, ನನಗೆ 3 ದಿನಕ್ಕೆ ಮದ್ವೆ ಇದೆ ಪ್ಲೀಸ್ ಅಂತ ಹೇಳಿ ಬೇಡ್ಕೊಳ್ತಾನೆ. ಬೇಡ್ಕೊಂಡಾಗ ಸರಿ ಆಯ್ತು, ನಿನ್ನಿಂದ ಒಂದು ಸಹಾಯನೂ ಕೂಡ ಆಗ್ಬೇಕು ಅಂದಾಗ ಅದಕ್ಕೆ ವಾರ್ಡ್ ಬಾಯ್ ಹೇಳ್ತಾನೆ, ಆಯ್ತು ಸರ್ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಅಜಿತ್ ಹೇಳ್ತಾನೆ, ನೀನೇ ಈ ಸುಳ್ಳು ಸುದ್ದಿನ ನೀನು ಹೊರತಂದಿದೀಯಾ, ಅದು ನಿಜ ಅಲ್ಲ, ಅವಳು ಗರ್ಭಿಣಿ ಅಲ್ಲ ಅಂತ ಹೇಳಿ ನಿನಗೆ ರಿಪೋರ್ಟ್ ನೀನೇ ಫೋನ್ ಮಾಡಿ ಹೇಳ್ಬೇಕು. ಸರಿ ಅಂತ ಹೇಳಿ ಅವನಿಂದ ಫೋನ್ ಬರ್ತದೆ. ಫೋನ್ ಬರ್ತಿದ್ದಾಗೆ ಸಂಗೀತ, ಹೇಳಿ ಡಾಕ್ಟ್ರೆ, ಹೌದಾ ಹಾಗಾದ್ರೆ ನಿಜ ಅಲ್ವಾ? ಹಾಗಂತಿದ್ದಾಗೇನೆ ಸತ್ಯಣ್ಣ ಮತ್ತೆ ಶ್ರವಣು ಎಲ್ಲ ಏನಾಯ್ತು, ಯಾಕಂಗ್ ಸಪ್ಪಗ್ ಮಾತಾಡ್ತಾ ಇದೀಯಾ ಅಂತ ಅಂದಾಗ ಫೋನ್ ಇಟ್ಟಂತ ಸಂಗೀತ, ಭೂಮಿ ಗರ್ಭಿಣಿ ಅಲ್ವಂತೆ, ಡಾಕ್ಟರ್ ಹೇಳ್ತಾ ಇದಾರೆ ಫೋನ್ ಮಾಡೋದನ್ನ ತಾಂತ್ರಿಕ ದೋಷ ಅಂತೆ, ಹಾಗಾಗಿ ದಯಮಾಡಿ ಕ್ಷಮಿಸಿ ಅಂತ ಹೇಳಿ ಕೇಳ್ತಾ ಇದಾರೆ ಅಂದಾಗ ಅದಕ್ಕೆ ರಾಮಣ್ಣ ಶ್ರವಣ್ ಎಲ್ಲ ಅಂತಾರೆ, ಬಿಡು ಹೋಗ್ಲಿ ಏನ್ ಮಾಡಕ್ಕಾಗುತ್ತೆ, ಅದ್ ಹೆಂಗ್ ತಾಂತ್ರಿಕ ದೋಷ ಆಯ್ತು ಅಂತ. ಅದಕ್ಕೆ ಅಜ್ಜಿ ಅಂತಾರೆ, ಅಂದ್ರೆ ಮೊನ್ನೆ ಗರ್ಭಿಣಿ ಅಂತ ಬಂದಿದ್ದು ಅದು ಸುಳ್ಳಂತ. ಅಷ್ಟರಲ್ಲಿ ಅಜಿತ್ ಕೂಡ ಎಲ್ಲ ಅಲ್ಲಿ ಮುಗಿಸ್ಬಿಟ್ಟು ಕೆಲ್ಸನ ಒಳಗ್ ಬರ್ತಾರೆ. ಬಂದ ತಕ್ಷಣ ಅಜಿತೇ ಮೊದಲು ನಾಟಕ ಶುರು ಮಾಡ್ತಾರೆ. ಅಲ್ಲಮ್ಮ, ನಿಮ್ಗೆ ಎಷ್ಟು ನೋವಾಗ್ತಿದೆ, ನಾವ್ ಎಷ್ಟು ಖುಷಿಯಾಗಿದ್ದೋ ಗೊತ್ತೇನಮ್ಮ, ನಮ್ಗೆ ಒಂದು ಪುಟ್ಟ ಮಗು, ನಮ್ಮದೇ ತದ್ರೂಪ ಹೆಣ್ಣು ಗಂಡು ಬರ್ತಾ ಇದೆ, ನಮ್ಮದೇ ಮಗು ಅಂತೇಳಿ ನಾನು ಭೂಮಿ ಎಷ್ಟು ಖುಷಿಯಾಗಿದ್ದು ಗೊತ್ತೇನಮ್ಮ. ಜೊತೆಗೆ ಹೋಗ್ಲಿ ನಾವ್ ಹೆಂಗೋ ತಡ್ಕತೀವಮ್ಮ, ಇವತ್ತೆಲ್ಲ ನಾಳೆ ಆಗುತ್ತೆ ನಮ್ಗೆ. ಆದ್ರೆ ಪಾಪ ಅಜ್ಜಿ ಎಷ್ಟು ಕನ್ಸ್ ಕಟ್ಟಿದ್ರಮ್ಮ, ಅವ್ರು ಎಷ್ಟು ನೊಂದ್ಕೊಳ್ತಾ ಇದಾರೆ ನೋಡು, ಅವ್ರು ನೋಡಕ್ ಆಗ್ತಾ ಇಲ್ಲ ನನಗೆ ಅಂತ ನಾಟಕ ಆಡ್ತಿದ್ದಾಗೇನೆ ಶ್ರವಣ ಹೇಳ್ತಾರೆ, ಅಮ್ಮ ನೊಂದ್ಕೋಬೇಡ, ನೋಡು ಅಜಿತ್ ಎಂತ ಒಳ್ಳೆ ಮಗನ್ ಪಡೆದಿದೀವಿ ನಾವು, ನೋಡು ಅವ್ರ ಗಂಡ ಹೆಂಡತಿ ಪಾಪ ಮಗು ಆಗ್ತಾ ಇದೆ ಅಂತ ಸಂಭ್ರಮ ಪಡುವಂತ ಸಂದರ್ಭದಲ್ಲಿ ಸುಳ್ಳು ಸುದ್ದಿ ಬಂತಲ್ಲ, ಸುಳ್ಳು ವರದಿ ಬಂತಲ್ಲ ಅನ್ನುವಂತ ನೋವು ಅವ್ರನ್ ಕಾಡ್ಬೇಕು. ಆದ್ರೆ ನಿನಗ್ ನೋವು ಆಗ್ತಾ ಇದೆಯಲ್ಲ ನಮ್ಮ ಅಜ್ಜಿಗೆ ಅಂತ ಹೇಳಿ ಎಷ್ಟು ಪಶ್ಚಾತ್ತಾಪ ಪಡ್ತಾನೆ, ಎಷ್ಟು ನೊಂದ್ಕೋತಾ ಇದ್ದಾನೆ ನೋಡಮ್ಮ. ಹೌದಲ್ವಾ, ಒಳ್ಳೆ ಮಗನ್ ಪಡೆದಿದೀವಮ್ಮ ನಾವು, ಇವತ್ತೆಲ್ಲ ನಾಳೆ ಆಗುತ್ತೆ. ಸರಿ ಶ್ರವಣ್ ಭೂಮಿ ಹತ್ರ ಬಂದ್ಬಿಟ್ಟು, ಕಂದ ಬೇಸರ ಮಾಡ್ಕೋಬೇಡ, ನೋಡು ಈಗಿನ 1 ವರ್ಷದ ತುಂಬಿಲ್ಲ ನಿನಗೆ, ಏನಂತ ಹೇಳಿದ್ರು ಜೋಗ್ತಿಯಮ್ಮ. ಅದಕ್ಕೆ ಸಂಗೀತನು ಧ್ವನಿಗೂಡಿಸ್ತಾರೆ, ನೋಡು ಜೋಗ್ತಿಯಮ್ಮ ಏನ್ ಹೇಳಿದ್ರು, ಹಿಂದೆ ನನಗ್ ಸಾರಿ ನಮ್ಮ, ನನ್ ತಪ್ಪಾಗಿ ತಿಳಿದ್ಬಿಟ್ಟು ಆ ವರದಿನೇ ಸರಿ ಅಂತ ಹೇಳಿ ಭಾವಿಸಿ ನಾನು ಹಿಂದು ಮುಂದೆ ನೋಡ್ದಲೆ ಎಲ್ಲ ಸಡಗರ ಸಂಭ್ರಮ ಆಚರಿಸ್ಬಿಟ್ಟು ಎಲ್ರು ಅವ್ರವ್ರದೇ ಆದಂತ ನಿಟ್ಟಿನಲ್ಲಿ ಸಂಭ್ರಮ ಆಚರಿಸ್ಬಿಟ್ರು. ಭೂಮಿ ಬೇಸರ ಮಾಡ್ಕೋಬೇಡ ಅಂತ ಸಂಗೀತ ಕ್ಷಮೆ ಯಾಚಿಸ್ತಾರೆ. ಅದಕ್ಕೆ ಶ್ರವಣ್ ಸ್ವಲ್ಪ ಮುಂದುವರ್ದೇನೆ, ನೋಡು ಭೂಮಿ ಬೇಸರ ಪಟ್ಕೋಬೇಡ, ನೀನು ಮದ್ವೆ ಆಗಿ ಅಮ್ಮಮ್ಮ ಅಂದ್ರೆ 4-5 ತಿಂಗಳಾಗಿದೆ ಅಷ್ಟೇ, ಹೌದಲ್ವಾ? ಜೋಗ್ತಿಯಮ್ಮ ಹೇಳಿರೋ ಪ್ರಕಾರ ವರ್ಷ ತುಂಬೋದ್ರೊಳಗೆ ಅಂತ ಅಂದ್ರೆ ಇನ್ನೂ ಸಮಯ ಇದೆ. ಆ ವರ್ಷ ತುಂಬೋದ್ರೊಳಗಾದ್ರೂ ಆಗ್ಬೋದು, ಮುಂದೆ ವರ್ಷ ತುಂಬೊಳಗಾದ್ರೂ ಆಗ್ಬೋದು, ಅಂತೂ ನೀನ್ ಗರ್ಭಿಣಿ ಆಗ್ತೀಯ, ಹೌದಲ್ವಾ? ಮಗು ಎತ್ತಿ ಇರ್ತೀಯ, ಯಾಕೆ ಬೇಸರ ಮಾಡ್ಕೋತಿಕ್ಕಂದ? ಬೇಸರ ಮಾಡ್ಕೋಬೇಡ, ನೀನೇ ಮಗುವಾಗಿ ನಮ್ಮನ್ನೆಲ್ಲ ನಗಿಸ್ತಾ ಇರು ಮೊದ್ಲಿನ ಹಾಗೆ. ಶ್ರವಣರು ಭೂಮಿಗೆ ಬಹಳ ಪ್ರೀತಿಯಿಂದ ಪಾಪ ಸಮಾಧಾನ ಮಾಡ್ತಾರೆ.
ಸದಾ ನೀನು ಮಗುವಾಗಿ ಈ ಮನೆಯಲ್ಲಿ ನಮ್ಮನ್ನೆಲ್ಲ ನಗಿಸ್ತಾ ಓಡಾಡ್ಕೊಂಡು ಸಂತೋಷವಾಗಿರು ಕಂದ ಅಂತ ಹೇಳಿ ಆಶೀರ್ವಾದ ಮಾಡ್ತಾರೆ. ಸತ್ಯವನ್ನು ಹೌದಮ್ಮ ಬೇಸರ ಮಾಡ್ಕೋಬೇಡ, ಏನೋ ತಪ್ಪಾಗಿ ಬಂದ್ಬಿಟ್ಟಿದೆ ವರದಿ ಅಂತ ಹೇಳಿ ಶ್ರವಣ್ಣವ್ರಿಗೆ ಸಾಥ್ ಕೊಡ್ತಾರೆ. ಈ ಕಡೆ ಅಜಿತ್ತು ಅಪೇಕ್ಷಾ ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು, ಭೂಮಿಗೆ ಅನುಮಾನ ಬರುತ್ತೆ, ಏನಕ್ಕೆ ಅಪೇಕ್ಷೆ ಹಿಂದೆ ಹೋಗ್ತಾ ಇದಾರೆ ಅಂತ ಹೇಳಿ. ಅಪೇಕ್ಷಾ ಕುತ್ಕೋ, ನೀನು ಹಿಂದೆ 3 ದಿನದ ಹಿಂದೆ ಆಸ್ಪತ್ರೆ ಇದ್ದಂತಲ್ಲ ಯಾರು ಹೇಳಿದ್ರಲ್ಲ ಅದಕ್ಕೆ ಹೇಳ್ತಾಳೆ ಅವಳು. ಯಾಕೋ ಯಾರು ಹೇಳಿದ್ರು ನಿನಗೆ ಅಂದಾಗ ಅದಕ್ಕೆ ಅಜಿತ್ ಹೇಳ್ತಾನೆ, ನನಗೆ ಎಲ್ಲ ನೀನು ಮುಚ್ಚಿಡ್ಬೇಡ ಆಯ್ತಲ್ಲ. ಫುಟೇಜ್ ಅನ್ನ ತಗ್ಸಕ್ಕೆ ಹೋಗಿದ್ದ, ಈಗ ವಾರ್ಡ್ ಬಾಯ್ ಅವ್ನು ಸಿಗಾಕೊಂಡು ಜೈಲಿಗೆ ಸೇರಿದಾನೆ ಗೊತ್ತಾ, ಕೆಲಸ ಕಳ್ಕೊಂಡು ಮೂಲೆಗಿದ್ದಾನ ಅವನು. ಹಾಗಂತಿದ್ದಾಗೇನೆ ಇವಳಪ್ಪು ನೋಡು, ನಾನು ನಿಮ್ಮಿಬ್ಬರದು ಮದ್ವೆ ಸುಳ್ಳು ಅಂತ ಅನ್ಕೊಂಡಿದ್ದೆ, ಅದಕ್ಕೋಸ್ಕರ ಏನ್ ಮಾಡ್ತೀಯ ನೀನು, ಏನಾದ್ರೂ ಮಾಡ್ಕೋ ಹೋಗು ಸತ್ಯ. ಅದಕ್ಕೆ ಅಜಿತ್ ಹೇಳ್ತಾನೆ, ನೋಡು ಈ ಚಿಕ್ಕ ವಿಡಿಯೋ ನಾನು ತೋರ್ಸ್ಬೇಕು ಅಂತಲೇ ತಂದು ನೀನು ಮುಂದೆ ತೋರ್ಸಿದ್ದೆ ವಿಡಿಯೋನೆಲ್ಲ, ಇದನ್ನೇನಾದ್ರೂ ಗೊತ್ತಲ್ಲ ದೇವಿಯಾನಿ ಅತ್ತೆ ಆಕೆನೆ ಕೊಲೆ ಮಾಡಕ್ ಹೋಗಿದ್ದು ಭೂಮಿನ ಗೊತ್ತಾ, ಜೈಲ್ಗೆ ಹಾಕ್ಬೇಕಾಗುತ್ತೆ, ಅದ್ರ ಜೊತೆಗೆ ನೀನು ಕೂಡ. ಅದಕ್ಕೆ ಅಪ್ಪು ಜೋರ್ ಮಾಡ್ತಾಳೆ, ಜೋರ್ ಮಾಡ್ತಿದ್ದವಳು ತಣ್ಣಗಾಗ್ಬಿಡ್ತಾಳೆ. ಬೇಡ ಕಣೋ ಅಜಿತ್ತು, ಹಂಗೆಲ್ಲ ಮಾಡ್ಬೇಡ ಕಣೋ ಪ್ಲೀಸ್, ನಾನು ಇನ್ನೆಂದು ಹಂಗ್ ಮಾಡೋದಿಲ್ಲ ಕಣೋ, ನಾನು ನಿಂದೊಂದು ಬಾರಿ ಕ್ಷಮಿಸ್ಬಿಡು, ನಾನು ಇನ್ನೆಂದು ನಿನ್ ತಂಟೆಗೆ ಬರೋದಿಲ್ಲ. ಅದಕ್ಕೆ ಅಜಿತ್ ಹೇಳ್ತಾನೆ, ನೋಡು ನೀನು ಎಷ್ಟೋ ದಿನ ನಮ್ಮ ಮನೆಯಲ್ಲೇ ಇರ್ತೀಯ, ನೀನು ಹೇಗಿದ್ಯಾ, ನಿಮ್ ಬಾಬಾ ಏನಾದ್ರೂ ತೊಂದರೆ ಕೊಡ್ತಾ ಇದ್ರ ನಾನು ಏನನ್ನೂ ತಲೆ ಹಾಕೋದಿಲ್ಲ, ಅವ್ರವ್ರ ಪರ್ಸನಲ್ಲು. ಸಾಹಿತ್ಯ ಮೊದಲನೇ ಪ್ರೀತಿ, ಭೂಮಿ ನನ್ನ ಮೊದಲ ಹೆಂಡತಿ, ಕೊನೆ ಹೆಂಡತಿಯೂ ಕೂಡ ಅವಳೇ ನನ್ ಕೊನೆ ಪ್ರೀತಿನೂ ಕೂಡ ಆಯ್ತಲ್ಲ, ನಾವಿಬ್ರು ಗಂಡ ಹೆಂಡತಿನಿ. ಇದನ್ನ ಭೂಮಿ ಕೇಳಿಸ್ಕೊಬಿಡ್ತಾಳೆ. ರೂಮಿಗೆ ಬರ್ತಿದ್ದಾಗೇನೆ ಭೂಮಿ, ಯಾಕೆ ಸಾಹೇಬ್ರೆ ಹಾಗಾಡ್ತಿದ್ರಲ್ಲ, ನೀವು ಹೇಳಿದ್ ಗೊತ್ತಾಯ್ತು, ನೀವ್ ಹೇಳಿದ್ದೆಲ್ಲ ನಾಟಕ ಅಂತ ಹೇಳಿ ಆಯ್ತಾ, ಗೊತ್ತು ಬಿಡಿ, ಆದ್ರೆ ಸಾಹೇಬ್ರೆ ನೋಡಿ, ನೀವೇನೋ ನಿರ್ಮಳವಾಗಿ ನೀವ್ ಹೇಳ್ಬಿಟ್ಟು ಬಂದ್ಬಿಡ್ತೀರ ಈ ಡೈಲಾಗ, ಆದ್ರೆ ಮನೆಯಲ್ಲಿ ಅತ್ತೆ ಅಜ್ಜಿ ದೊಡ್ಡ ಸಾಹೇಬ್ರು ಮಾವ ಎಲ್ಲ ಎಷ್ಟು ಖುಷಿಯಾಗಿ ನನ್ ಗರ್ಭಿಣಿ ಅಂತ ಖುಷಿ ಪಡ್ತಿದ್ರು ಗೊತ್ತಾ, ನಿಮ್ಗೆ ಅವರ ಭಾವನೆಗಳ ಅರ್ಥ ಆಗೋದಿಲ್ಲ ಅಲ್ವಾ ನಿಮ್ಗೆ ಅಂದಾಗ ಅಜಿತ್ತು ಅರ್ಥ ಆಗದೆ ಏನು, ಅದಕ್ಕೆ ಮನಸ್ಸಿನಲ್ಲಿ ಅನ್ಕೊಳ್ತಾನೆ, ನೋಡು ಸತ್ಯನೇ ನಾನು ಹೇಳಿದ್ದು, ಮೊದಲನ ಪ್ರೀತಿ ನನ್ನ ಸಾಹಿತ್ಯ, ನಂತರ ಬಂದಂತ ಕೊನೆ ಪ್ರೀತಿನೂ ನೀನೆ, ಕೊನೆ ಹೆಂಡತಿನೂ ನೀನೆ ಅಂತ ಹೇಳಿದ್ದು ಕೂಡ ಆತ್ಮಪೂರ್ವಕವಾಗಿ ನಿನ್ಗೆಲ್ಲ ಅರ್ಥ ಆಗ್ಬೇಕು ಅಂತ ಮನಸ್ಸಲ್ಲಿ ಅನ್ಕೊಳ್ತಾರೆ. ಅಷ್ಟೊತ್ತಿ ಭೂಮಿ, ಸಾಹೇಬ್ರೆ ನೋಡಿ, ಅಪ್ಪಗೋಸ್ಕರ ಅಲ್ವಾ ಮದ್ವೆ ಸಾರಿ ಅಂಜುಗೋಸ್ಕರ ಅಲ್ವಾ ನೀವು ಮದ್ವೆ ಆಗಿದ್ದು, ಈಗ ಅಂಜುನೇ ಇಷ್ಟ ಇಲ್ಲ ಅಂತ ಫಾರಿನಿಗೆ ಕಳ್ಸಾಗಿದೆ ಅಜ್ಜಿ, ಇನ್ನೆಲ್ಲಿ ಅಂಜುನ್ ಮದ್ವೆ ಮಾಡ್ಕೊಳ್ತಾರೆ ಅಜ್ಜಿ, ಭಯನೇ ಪಡಬೇಡಿ, ಇಲ್ಲಿಗೆ ಕ್ಲಿಯರ್ ಆಯ್ತಲ್ಲ, ನಮ್ಮ ಒಪ್ಪಂದದ ಮದ್ವೆಗೆ ಭಯನೇ ಇಲ್ಲ, ಇಲ್ಲಿಗೆ ಮುರ್ದಾಕ್ಬಿಡೋಣ, ನಾನು ಹೋಗ್ತೀನಿ, ಎಲ್ಲ ನಿಜಾಂಶ ಹೇಳ್ತೀನಿ ಒಪ್ಪಂದದ ಮದ್ವೆ ಅಂತ ಹೇಳಿ ಓಡ್ತಾಳೆ. ಓಡ್ತಿದ್ದಾಗೇನೆ ಅಜಿತ್ತು, ಬೇಡ ಭೂಮಿ ಬೇಡ ಅಂತಾರೆ. ಅದಕ್ಕೆ ಭೂಮಿ ಹೇಳ್ತಾಳೆ, ಇಲ್ಲ ನಾನು ಹೇಳೋದೆ, ನೀವು ತಡುದ್ರು ನನ್ನ ನಿಲ್ಲೋಳಲ್ಲ, ನಾನು ಹೇಳ್ತೀನಿ ಅಂತ ಅಂತಾಳೆ. ಆಗ ಅಂತಿದ್ದಾಗೇನೆ ಅಜಿತ್ತು ಬಲ್ಲವಾಗಿ ಹಿಡ್ಕೊಂಡು ಮಂಚದ ಮೇಲೆ ತಳ್ತಾನೆ, ನೀನು ಹೋದ್ರೇನೆ ಅಲ್ವಾ ಅಂತ ಹೇಳಿ. ಆಗ ತನ್ನ ಮನದಾಳದ ಪ್ರೀತಿನ ಪ್ರತ್ಯಕ್ಷವಾಗಿ ಅವನು ಹೇಳ್ಕೊಡಕ್ಕೂ ಕೂಡ ಅವನ ಮನಸ್ಸಿಗೆ ಅನುಕೂಲ ಆಗ್ತದೆ. ಇದು ಸೂಕ್ತ ಸಮಯ ಅನ್ನೋದು ಅಜಿತ್ಗೂ ಕೂಡ ಮನಸ್ಸಿಗೆ ಅನ್ಸೋಕ್ ಶುರುವಾಗಿದೆ. ಹಾಗಾಗಿ ಇಬ್ಬರು ಗಂಡ ಹೆಂಡತಿಯಾಗಿ ಹೆಜ್ಜೆಯನ್ನ ಇಡ್ತಾ ಇದ್ರೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗ್ತದೆ. ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ, ನೋಡಿ ಎಲ್ಲರೂ ಪ್ರೋತ್ಸಾಹ ನೀಡಿ. ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು.